ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜದಾರ್ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜದಾರ್ ಟಿವಿ. ಇವತ್ತು ಬೆಂಗಳೂರಿನಲ್ಲಿ ಶ್ರೀರಾಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಯಾಮಿನಿ ಪ್ರಿಯಾ ಕೊಲೆ ಪ್ರಕರಣದ ವಿಷಯವಾಗಿ ನಾನು ನಿಮ್ಮ ಮುಂದೆ ಇವತ್ತು ಮಾತಾಡ್ತಾ ಇದ್ದೀನಿ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಮಾಧ್ಯಮಗಳನ್ನ ನೀವು ನೋಡಿದ್ದೀರಿ, ಅನೇಕ ಮಾಧ್ಯಮಗಳು ಈ ಸುದ್ದಿನ ಬಿತ್ತರ ಮಾಡಿದ್ದಾವೆ. ವಿಘ್ನೇಶ್ ಅನ್ನೋ ವ್ಯಕ್ತಿ ಅಮಾನುಷವಾಗಿ B.Pharma ಸ್ಟೂಡೆಂಟ್ ಯಾಮಿನಿ ಪ್ರಿಯಾಳನ್ನು ಎಕ್ಕಾಚಿಕ್ಕಿ ಆಕೆಯನ್ನು ಬರ್ಬರವಾಗಿ ದಾರುಣವಾಗಿ ಹತ್ಯೆ ಮಾಡಿ ಆಕೆಯ ಕೊಲೆಯನ್ನು ಮಾಡಿದ್ದಾನೆ. ಚಾಕುನಿಂದ ಚುಚ್ಚಿ ಕುತ್ತಿಗೆಯನ್ನು ಕುಯ್ದು ಅವಳನ್ನು ಹಿಂಸಿಸಿ ಕೊಲೆ ಮಾಡಿದ್ದಾನೆ. ಅಲ್ಲಿಂದ ಪರಾರಿಯಾಗಿರೋ ಆತ ತನ್ನ ಮೊಬೈಲ್ನ ಅಲ್ಲೇ ಎಸೆದು ಈವರೆಗೂ ನಾಪತ್ತೆಯಾಗಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಂಬರ್ 144 2025 FIR ನಂಬರ್ ಕೂಡ ನಾನು ನಿಮಗೆ ಮೆನ್ಷನ್ ಮಾಡಿ ಹೇಳ್ತೀನಿ. ಪ್ರಕರಣ ದಾಖಲಾಗಿದೆ. ಹಾಗೆಯೇ ಆರೋಪಿ ಪತ್ತೆಗೋಸ್ಕರ 2 ತಂಡಗಳಾಗಿ ಮಾಡಿಕೊಂಡು ಶ್ರೀರಾಂಪುರ ಪೊಲೀಸು ಈಗಾಗಲೇ ಹೊರಟಿದ್ದಾರೆ. ಆರೋಪಿ ವಿಘ್ನೇಶ್ ತಮಿಳುನಾಡು ಕಡೆ ಹೋಗಿರ್ಬೋದು ಅಂತ ಕೂಡ ಒಂದು ಸಂದೇಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಏನಾಗಿತ್ತು ಈ ಪ್ರಕರಣ ಹಿಂದೆ ಅಂತಂದರೆ, ಸುಮಾರು 6 ತಿಂಗಳ ಹಿಂದೆ ಇದೇ ವಿಘ್ನೇಶ್ ಅನ್ನೋ ವ್ಯಕ್ತಿ ಯಾಮಿನಿ ಪ್ರಿಯಾಳನ್ನು ನಾನು ಪ್ರೀತಿಸಬೇಕು ಅಂತೇಳಿ ಆಕೆಗೆ ತುಂಬ ತೊಂದರೆಯನ್ನು ಕೊಡ್ತಾ ಇದ್ದ, ತುಂಬ ಪೀಡಿಸ್ತಾ ಇದ್ದ, ಕಾಡಿಸ್ತಾ ಇದ್ದ. ಆಮೇಲೆ ಎಲ್ಲಿವರೆಗೂ ಹೋಯಿತು ಅಂತಂದರೆ, ಅವಳು ಕುತ್ತಿಗೆಗೆ ತಾಲಿ ಕಟ್ತೀನಿ ಅಂತೆಲ್ಲ ಮುಂದೆ ಹೋದಾಗ ಈ ವಿಷಯ ತುಂಬ ದೊಡ್ಡದಾಗತ್ತೆ ಅಂತ ತಿಳ್ಕೊಂಡಂಥ ಹುಡುಗನ ಪೋಷಕರು, ಅಂದರೆ ಆರೋಪಿ ವಿಘ್ನೇಶ್ನ ಪೋಷಕರು ಆ ಹುಡುಗಿಯನ್ನು ಕಾಲೇಜ್ ಹತ್ರ ಭೇಟಿ ಮಾಡಿ, ಏನಮ್ಮ ನೀನು ನಮ್ಮ ಹುಡುಗನ ಪ್ರೀತಿ ಮಾಡ್ತೀಯಾ, ಏನಾದರೂ ನಿಮ್ಮಲ್ಲಿ ಪ್ರೀತಿ ಪ್ರೇಮ ಏನಾದರೂ ಬೆಳೆದಿದೆಯಾ ಅಂತ ಕೇಳ್ತಾರೆ. ಆಕೆ ಇಲ್ಲ, ನಮ್ಮ ನಡುವೆ ಯಾವುದೇ ಸಂಬಂಧ ಇಲ್ಲ, ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾನೆ, ನನಗಿಷ್ಟ ಇಲ್ಲ ಅಂತ ಆಕೆ ಅವಳ ಪ್ರೀತಿಯನ್ನು ನಿರಾಕರಣೆ ಮಾಡಿದ್ದಾಗಿ ಪೋಷಕರಿಗೆ ಹೇಳ್ತಾಳೆ. ಈ ವಿಷಯವನ್ನು ತನ್ನ ಮನೆಗೂ ತಿಳಿಸ್ತಾಳೆ. ಯಾವಾಗ ಆ ಯಾಮಿನಿ ಪ್ರಿಯಾ ಅವರ ತಾಯಿ ವರಲಕ್ಷ್ಮಿ ಮತ್ತು ಅವರ ತಂದೆ ಈ ವಿಚಾರವನ್ನು ಆ ಹುಡುಗನ ಪೋಷಕರ ಹತ್ರ ಕೇಳ್ತಾರೆ, ನೀವು ಯಾಕೆ ನನ್ನ ಮಗಳ ಹತ್ರ ಇದನ್ನು ಮದುವೆ ವಿಷಯ ಪ್ರಸ್ತಾಪ ಮಾಡೋಕೆ ಹೋದ್ರಿ, ನೀವು ಮಾಡಬಾರ್ದಾಗಿತ್ತು ಅಂದಾಗ ಅವರು ಕೂಡ ಕ್ಷಮೆ ಯಾಚಿಸ್ತಾರೆ. ಅದಲ್ಲಿಗೆ ನಿಲ್ಲದೆ ಈ ಪ್ರಕರಣ ಶ್ರೀರಾಂಪುರ ಪೊಲೀಸರ ಠಾಣೆಯ ಮೆಟ್ಲನ್ನು ಹತ್ತುತ್ತದೆ. ಅಲ್ಲಿಗೆ ಕರೆಸಿದಂಥ ಪೊಲೀಸರು ಅವನಿಗೆ ವಾರ್ನ್ ಮಾಡ್ತಾರೆ ಮತ್ತು ಮುಚ್ಚಳಿಕೆಯನ್ನು ಪತ್ರವನ್ನು ಬರೆಸ್ಕೊಂಡು ಈ ಪ್ರಕರಣವನ್ನು ಅಲ್ಲಿಗೆ ಮುಗಿಸ್ತಾರೆ. ಇದೇ ವಿಚಾರ ನಮಗೆ ತುಂಬ ಮುಖ್ಯವಾದ್ದು. ಯಾಕೆ ಅವತ್ತಲ್ಲಿ ಆ ಪ್ರಕರಣದಲ್ಲಿ ಅವನಿಗೆ ಸರಿಯಾಗಿ ಇವತ್ತು ಬೆಂಡೆತ್ತಿದ್ದಿದ್ರೆ, ಅವನಿಗೆ ಸರಿಯಾಗಿ ಶಿಕ್ಷೆಯನ್ನು ಕೊಟ್ಟಿದ್ದಿದ್ರೆ, ದಂಡಿಸಿದ್ದಿದ್ದರೆ ಇವತ್ತು ಈ ಕೊಲೆ ಆಗ್ತಾ ಇರಲಿಲ್ಲ ಅಂತ ಎಲ್ಲ ಮಾಧ್ಯಮಗಳಲ್ಲಿ ಟೀಕೆಗಳನ್ನು ವ್ಯಾಪಕವಾಗಿ ನಾವು ನೋಡ್ತಾ ಇದ್ದೀವಿ. ಅವತ್ತು ಹೆಣ್ಮಗಳ ವಿಷಯ, ಓದ್ತಾ ಇರುವಂಥ ವಿದ್ಯಾರ್ಥಿ, ಬಡತನದಲ್ಲಿದ್ದರೂ ಕೂಡ B.Pharma ಓದಿಸ್ತಾ ಇರುವಂಥ ತಾಯಿ ತಂದೆ ನನ್ನ ಮಗಳ ವ್ಯಾಸಂಗಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಕಂಪ್ಲೇಂಟ್ ಕೊಡಲಿಲ್ಲ. ಇನ್ನೊಂದೇನು ಅಂತಂದರೆ, ಈ ಬಡತನ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಎಲ್ಲಿ ಪೊಲೀಸ್ ಠಾಣೆ ಪ್ರಕರಣದಲ್ಲಿ ನಾವು ಹೋಗಿ ಸಿಗಾಕೊಂತೀವೋ ಅಲ್ಲಿ ನಮ್ಮ ಕುಟುಂಬದ ಮಾನ ಮರ್ಯಾದೆ ಹೋಗುತ್ತೆ ಅಂತ ಅಂಜಿ ಅನೇಕರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡೋದಿಲ್ಲ. ಇವೆಲ್ಲವನ್ನು ಮಾಡಿ ರಾಜಿ ಸಂಧಾನ ಮಾಡಿದ್ದೆ ಇವತ್ತು ಈ ಕೊನೆ ಕಾರಣ ಅಂತ ಹೇಳಲಿಕ್ಕೆ ಆಗೋದೂ ಇಲ್ಲ. ಯಾಕೆಂತಂದರೆ ಪೊಲೀಸರು ಅವನು ಕೊಡಬೇಕಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವನು ತುಂಬ ಒಳ್ಳೆ ವ್ಯಕ್ತಿ ಆಗಿದ್ದರೆ ತನ್ನ ತಪ್ಪನ್ನು ಅರ್ಥಕೊಂಡು ಇನ್ನೊಂದು ಸರಿ ಇದನ್ನು ಮಾಡಬಾರ್ದು ಅನ್ಕೊತಾ ಇದ್ದ. ಆತ ಆ ಥರ ವ್ಯಕ್ತಿನೇ ಅಲ್ಲ. ಅವನೊಬ್ಬ ವಾಲಿಬಾಲ್ ಪ್ಲೇಯರು, ಜಿಮ್ ಟ್ರೈನರು, ಏನೇನೋ ಹೇಳ್ತಾ ಇದ್ದಾರೆ. ಆದರೆ ಆತ ಒಬ್ಬ ಆರೋಪಿ ಕೂಡ ಹೌದು. ಈ ಹಿಂದೆ BBMP ಮಾರ್ಷಲ್ಗಳ ಹತ್ರ ಹಣ ವಸೂಲಿ ಮಾಡೋಕ್ಕೆ ಹೋಗಿದ್ದ ವಿಷಯದಲ್ಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಸುತ್ತಮುತ್ತ ಜನಗಳನ್ನ ಸೇರಿಸ್ಕೊಂಡು ಹುಡುಗರ ಜೊತೆ ಓಡಾಡಿಕೊಂಡು ತಾನು ಏನೋ ದೊಡ್ಡ ಪ್ರೇಮ ಲೋಕದ ಕ್ರೇಜಿ ಮ್ಯಾನ್ ಥರ ಸ್ಟೆಂಟ್ ಮಾಡೋಕ್ಕೆ ಹೋಗಿ ಇವತ್ತು ಇನ್ನೊಬ್ಬರ ಜೀವನ ಹಾಳು ಮಾಡಿ ತಾನು ಪರಾರಿಯಾಗಿದ್ದಾನೆ. ಇಂಥ ವ್ಯಕ್ತಿಗಳಿಗೆ ಖಂಡಿತ ಕಾನೂನು ಸರಿಯಾದಂಥ ಶಿಕ್ಷೆಯನ್ನು ಕೊಡಬೇಕು. ಕೇವಲ ಅವನನ್ನು ಬಂಧಿಸಿ ಅವನನ್ನು ಜೈಲಿಗಟ್ಬಿಟ್ರೆ ಇಲ್ಲಿಗೆ ನಿಲ್ಲೋದಿಲ್ಲ. ನೋಡಿ, ಅನೇಕ ಮಧ್ಯಮ ವರ್ಗದವರು, ನಾವು ಬಡತನದಲ್ಲಿರುವಂಥ ಕುಟುಂಬಗಳು ಇಂಥ ಪ್ರಕರಣಗಳು ಬಂದಾಗ ಮುಚ್ಚಿಡೋದ್ರ ಬದಲು ಸರಿಯಾಗಿ ನಿಂತ್ಕೊಂಡು ಕಾನೂನು ಸುವ್ಯವಸ್ಥೆಯಲ್ಲಿ ಅವನಿಗೆ ಸರಿಯಾಗಿ ಪಾಠವನ್ನು ಕಲಿಸ್ಬೇಕಾಗಿತ್ತು. ಅಲ್ಲೇ ನಾವು ಆಗೋದು ತಪ್ಪು. ಯಾರೋ 3ನೇ ವ್ಯಕ್ತಿಗಳು ಬರ್ತಾರೆ, ಅವರ ದೊಡ್ಡಸ್ತಿಕೆಯಲ್ಲಿ ರಾಜಿ ಸಂಧಾನವನ್ನು ಮಾಡ್ತಾರೆ. ಇಲ್ಲ, ನಿಮ್ಮ ಮರ್ಯಾದೆ ಹೋಗ್ಬಿಡುತ್ತೆ, ಹೆಣ್ಮಕ್ಳ ಮರ್ಯಾದೆ ಹೋಗ್ಬಿಡುತ್ತೆ. ಮರ್ಯಾದೆ ಹೋಗುತ್ತೆ, ಇವತ್ತು ಮಾನ ಅಲ್ಲ ಪ್ರಾಣನೇ ಹೊಟ್ಟೋಯ್ತು. ಇದಕ್ಕೆ ಯಾರು ಹೊಣೆ? ಇವತ್ತು ಅವನು ಸಿಗ್ತಾನೆ, ಅವನ್ನ ಒಂದು ಜೈಲ್ಗೆ ಹಾಕ್ತೀವಿ, ಅಲ್ಲಿಗೆ ಸಾಕ? ಇವತ್ತು ಹೊಟ್ಟೆ ಬಟ್ಟೆ ಕಟ್ಟಿ ಆ ವಿದ್ಯಾರ್ಥಿನಿಯನ್ನು ಅಷ್ಟು ದೊಡ್ಡವಳನ್ನಾಗಿ ಮಾಡಿ ಆ ಪೋಷಕರು ಅಷ್ಟೆಲ್ಲ ಒಂದು ವಿದ್ಯಾರ್ಥಿಗೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು. PUC ಓದಿಸೋದೇ ಕಷ್ಟ.
ಇವತ್ತು B.Pharma ಮಾಡಿಸ್ತಾ ಇದ್ದಾರೆ ಅಂದರೆ ಅವರ ಶ್ರಮ, ಅವ್ರ ಕಷ್ಟ ಇವೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪೋಷಕರೇ, ನೀವು ಯಾವತ್ತೂ ಹಿಂದೆ ಬೀಳ್ಬೇಡಿ. ಇಂಥ ಪ್ರಕರಣಗಳಲ್ಲಿ ನಿಮ್ಮ ಹೆಣ್ಮಕ್ಳ ವಿಷಯ ಬಂದಾಗ ಯಾರು ಅವ್ರನ್ನ ಈ ಥರ ತೊಂದರೆ ಕೊಡ್ತಾರೆ, ಅವರ ವ್ಯಾಸಂಗಕ್ಕೆ ತೊಂದರೆ ಕೊಡ್ತಾರೆ, ಅವರ ಬದುಕಿಗೆ ತೊಂದರೆ ಕೊಡ್ತಾರೆ, ಅವರಿಗೆ ಕಾನೂನು ಮೂಲಕ ಸರಿಯಾದಂಥ ಶಾಸ್ತಿನ ಮಾಡಬೇಕು. ಆ ಕ್ಷಣದಲ್ಲೇ ಮಾಡಬೇಕು. ಇಲ್ಲದೆ ಹೋದರೆ ಇದು ಇನ್ನಷ್ಟು ದೊಡ್ಡದಾಗುತ್ತೆ. ಅವತ್ತು ಕೇಳಿಕೊಂಡ್ರು ಆ ಹುಡುಗನ ತಾಯಿ ತಂದೆ, ನಮ್ಮ ಮಗನ ಜೀವನ ಹಾಳಾಗೋಗ್ಬಿಡುತ್ತೆ, ಜೈಲು ಮೆಟ್ಲು ಕೋರ್ಟು ಅಂತ ಯಾಕೆ ಹೋಗ್ಬೇಕು, ನಿಮ್ಮ ಮಗಳದು ಮರ್ಯಾದೆ ಹೋಗುತ್ತೆ. ಅದಕ್ಕೆ ಪಾಪ ಹೆಣ್ಣೆತ್ತವರು ಒಪ್ಕೊಂಡ್ಬಿಟ್ರು. ಬಟ್ ಈಗ ಅವನು ಎಷ್ಟು ಕೆಟ್ಟ ಮನಸ್ಥಿತಿಯಲ್ಲಿ ಇದ್ದಾನೆ ಅಂದರೆ, ಅವನ ವ್ಯಕ್ತಿತ್ವದ ಒಂದು ಪರಿಚಯ ಮಾಡಿಸ್ತೀನಿ ನಿಮಗೆ. ವಾಟ್ಸಪ್ ಗ್ರೂಪ್ನಲ್ಲಿ ಅವನೊಂದು ವಾಟ್ಸಪ್ ಗ್ರೂಪ್ನ ಮಾಡ್ಕೊಂಡಿದ್ದಾನೆ, ಯಾಮಿನಿ ಪ್ರಿಯ ವಾಟ್ಸಪ್ ಗ್ರೂಪ್. ಅದರಲ್ಲಿ ಅವನ ಐಡೆಂಟಿಟಿಗೆ ಅವನು DP ಆಗಿ ಹಾಕ್ಕೊಂಡಿರೋದು ಯಾರನ್ನ ಗೊತ್ತಾ? ಇಡೀ ವಿಶ್ವವನ್ನೇ ನಡಗಿಸಿದ್ದಂಥ ನರಹಂತಕ ವೀರಪ್ಪನ್ ಫೋಟೋನ ತನ್ನ DPಗೆ ಹಾಕೊಂಡಿದ್ದಾನೆ. ಮತ್ತು ಈಕೆ ಚಲನವಲನಗಳನ್ನ ಅವರ ಕಾಲೇಜವ್ರನ್ನೇ ತನ್ನ ಪರಿಚಯ ಮಾಡಿಕೊಂಡು ಗ್ರೂಪ್ನ ಸದಸ್ಯರು ಮಾಡಿಕೊಂಡು, ಈಕೆ ಯಾವ ಬಸ್ ಹತ್ತಾಳೆ, ಎಲ್ಲಿಂದ ಬರ್ತಾಳೆ, ಯಾವ ಕಾಲೇಜಿಂದ ಯಾವ ಬಸ್ ಹತ್ತಿದ್ಲು, ಎಲ್ಲಿ ಇಳಿತಾಳೆ, ಎಷ್ಟು ಗಂಟೆಗೆ ಬರ್ತಾಳೆ, ಎಲ್ಲವನ್ನು ಕೂಡ ನಿಗಾ ವಹಿಸಿದ್ದ. ಎಲ್ಲ ಚಲನವಲನಗಳನ್ನ ಪತ್ತೆ ಮಾಡಿದ್ದ. ಆವತ್ತು ಮಧ್ಯಾಹ್ನ ಕಾಲೇಜಿಂದ ಬಂದು ಅಲ್ಲಿ ಇಳಿದು ಆ ಒಂದು ಮೆಟ್ರೋ ಪಕ್ಕದಲ್ಲಿ ಆ ಸಂಧಿ ಮೂಲಕ ಅದೋದ್ರೆ ರೈಲ್ವೆ ಹಳಿನ ದಾಟಿದ್ರೆ ಅವ್ರ ಮನೆಗೆ ಹತ್ರ ಆಗುತ್ತೆ. ಆ ರೈಲ್ವೆ ಹಳಿನ ದಾಟ್ತಾ ಇದ್ದಂಥ ಆ ಹುಡುಗಿನ ಕಣ್ಣಿಗೆ ಖಾರದ ಪುಡಿಯನ್ನು ಹಾಕಿ ಚಾಕುವಿನಿಂದ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಹಠಾತ್ ದಾಳಿಗೆ ಆಕೆ ಕಿರಿಚಾಡಿದ್ರು ಕೂಡ ಯಾರು ಕೂಡ ಅವಳ ಒಂದು ಸಹಾಯಕ್ಕೆ ಬರೋಕ್ಕಾಗಲಿಲ್ಲ. ತೀವ್ರ ರಕ್ತ ಹೋಗಿದ್ರಿಂದ ಆಕೆ ಅಲ್ಲೇ ಸತ್ತೋಗಿದ್ದಾಳೆ. ಇದೊಂದು ಕೊಲೆ ಒಂದು ವಿಷಯದ ವಿಚಾರ ಅಲ್ಲ, ಇದೊಂದು ಸಮಾಜಕ್ಕೆ ದೊಡ್ಡ ದುರಂತ. ಹೆಣ್ಮಕ್ಳು ಎತ್ತವರು ಇದ್ರ ಬಗ್ಗೆ ನಿಗಾ ವಹಿಸಬೇಕು. ನಾವು ತುಂಬ ಎಚ್ಚರಿಕೆ ವಹಿಸಬೇಕು. ಯಾವುದೋ ಒಂದು ಪ್ರತಿಷ್ಠೆ, ಯಾವುದೋ ಒಂದು ಗೌರವ, ಯಾವುದೋ ಒಂದು ಮರ್ಯಾದೆಗೆ ಅಂಜಿ ನಾವು ಬಿಟ್ಟರೆ ಇವರು ಹಿಂಗೆ ಬೆಳ್ಕೊಂಡು ನಾಳೆ ದಿನ ನಮ್ಮ ಹೆಣ್ಮಕ್ಳ ಜೀವನಕ್ಕೆ ಇವರು ಮೃತ್ಯುವಾಗಿ ಆಗ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಈ ಪ್ರಕರಣ ಇನ್ನೇನು ತಿರುವು ಪಡಿಬೇಕು? ಅವನನ್ನು ಪತ್ತೆ ಹಚ್ತಾರೆ, ಕರ್ಕೊಂಡು ಬರ್ತಾರೆ. ಆದರೆ ಇಂಥವ್ರನ್ನ ಎನ್ಕೌಂಟರ್ ಮಾಡಬೇಕು. ಅವತ್ತು 4 ಜನಗಳಿಗೆ ಅರ್ಥ ಆಗುತ್ತೆ, ಭಗ್ನ ಪ್ರೇಮಿಗಳಿವರು ಅಲ್ಲ, ಪ್ರೀತಿಸಿದ ನಿಜಾನೇ. ಆದರೆ ಆ ಪ್ರೀತಿಸಿರೋ ಜೀವ ಬದುಕಳ್ಳಿ ಬಿಡಿ. ಈಗ ನನ್ನ ಪ್ರೀತಿಗೆ ಅವಳು ಒಪ್ಪಲಿಲ್ಲ, ಅವಳು ನನ್ನ ಪ್ರೀತಿ ಬೇಡ ನಿರಾಕರಿಸಿದ್ರೆ ಅದರ ಅರ್ಥ ಅವಳನ್ನ ಸಾಯಿಸಬೇಕು ಅಂತನ? ಜೀವನ ಸುಧಾರಿಸ್ಬೇಕು, ಬದುಕಿಸ್ಬೇಕು. ಪ್ರೀತಿ ಅಂದರೆ ಅರ್ಥ ಏನು? ನನಗೆ ನೀನು ಬೇಕು. ಕಮ್ಯಾಂಡ್ ಆ್ಯಂಡ್ ಡಿಮ್ಯಾಂಡಲ್ಲಿ ಏನು ನಡೆಯೋದಿಲ್ಲ. ಇದನ್ನು ನಮ್ಮ ಯುವಕರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಯುವಕ ಯುವತಿ ಅನ್ನೋದಕ್ಕಿಂತ ಪ್ರೀತಿನ ಅರ್ಥ ಮಾಡ್ಕೊಳ್ಬೇಕು. ಪ್ರೀತಿನ ಕೊಟ್ಟು ಪಡ್ಕೊಳ್ಬೇಕು. ಎಲ್ಲಿ ಪ್ರೀತಿ ಸಿಗಲ್ವೋ ಅಲ್ಲಿ ಪ್ರಯತ್ನ ಪಟ್ಟರೆ ಇದೇ ಥರನೇ ಆಗೋದು. ದಯಮಾಡಿ ಈ ಪ್ರಕರಣವನ್ನು ಗಂಭೀರವಾಗಿ ಆಲೋಚನೆ ಮಾಡಿ. ನಮ್ಮ ಯುವಜನತೆ ಪ್ರೇಮ ಪ್ರೀತಿ ಪ್ರಕರಣಗಳ ಬದಲು ಒಂದಷ್ಟು ವಿದ್ಯೆ, ಓದು, ವ್ಯಾಸಂಗದ ಕಡೆಗೆ ನಮ್ಮ ಗಮನವನ್ನು ಹರಿಸಿ. ಇದರಿಂದ ನಿಮ್ಮ ಕುಟುಂಬಗಳು ಕೂಡ ಒಳ್ಳೆಯದಾಗುತ್ತೆ ಹೊರತು ಈ ರೀತಿ ಕುಚೋದ್ಯ ಮಾಡಿ ಈ ರೀತಿ ಇನ್ನೊಬ್ಬರ ಪ್ರಾಣವನ್ನು ತೆಗೆಯೋದ್ರಿಂದ ನಿಮಗೆ ಜೈಲು ಮತ್ತು ನಿಮ್ಮ ಜೀವನದಲ್ಲೇ ಇನ್ನು ಸುಧಾರಿಸೋದಕ್ಕೆ ಅವಕಾಶವೂ ಇಲ್ಲ. ಒಟ್ಟಾರೆ ಇಷ್ಟು ವಿಷಯಗಳನ್ನು ನಾನು ಹೇಳಲೇಬೇಕಾಗಿತ್ತು. ಇನ್ನು ಹೊಸ ವಿಷಯಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನೋಡ್ತಾ ಇರಿ ರಾಜಧಾನಿ ಟಿವಿ. ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.